ಬನ್ನಿ ಇವತ್ತು ಬುಧವಾರ ಅಲ್ಲಿ 9:45 ಆಗೈತೆ. ಬನ್ನಿ ಇವತ್ತು ದೇವಸ್ಥಾನನೆಲ್ಲ ತೊಳ್ಕೊಬೇಕು, ಪೂಜೆ ಮಾಡೋಣ. ಮತ್ತು ಇವತ್ತು ಏಕಾದಶಿ ಇದೆ, ಅದರಿಂದ ನಾವೇನು ತಿಂಡಿ ಎಲ್ಲ ಮಾಡಲ್ಲ, ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂತೀವಿ. ಇವತ್ತು ರಾಘವೇಂದ್ರ ಸ್ವಾಮಿಗಳು ಏಕಾದಶಿ ಉಪವಾಸ ಇರ್ತಾರೆ. ಅದರಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಧ್ಯಾಹ್ನವರೆಗೂ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡೋವರೆಗೂ ಉಪವಾಸ ಇರ್ತೀವಿ. ಅವಳದು ಎಲ್ಲ ಸ್ನಾನ ಆಯಿತು. ಸ್ವಾಮಿಗಳು ಹೇಳ್ಕೊಟ್ಟಿದ್ರು ಯಾವ ಥರ ಹೇಳಬೇಕು, ವಿಷ್ಣು ಸಹಸ್ರನಾಮನ ಅಂತ ನೆನೆ ಮಠಕ್ಕೆ ಹೋಗಿದ್ದೋ ಈ ಥರ ಹೇಳು, ಈ ಥರ ಎಲ್ಲ ತಪ್ಪು ಹೇಳಬಾರ್ದು ಅಂತ ಹೇಳ್ಕೊಟ್ಟಿದ್ರು. ಅದಕ್ಕೆ ಹೇಳ್ಕೊತಾ ಇದ್ದಾಳೆ ನೋಡಿ. ಎಲ್ಲ ದೇವ್ರ ಸಾಮಾನೆಲ್ಲ ಈಚೆಗೆ ತೆಗ್ದು ಇಕ್ಕೊಳ್ಳಿ ಚಾಪೆ ಮೇಲೆ. ನಾಳೆ ಸ್ನಾನ ಮಾಡಿಸಿ ಬತ್ಲು ಸ್ನಾನದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ನಾನು ಸ್ನಾನ ಮಾಡ್ಕೊಂಡು ವಾರಕ್ಕೆ ಒಂದು ದಿವಸ ನಾವು ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲ ವಾರಕ್ಕೆ 2 ದಿವಸ ಸ್ನಾನ ಮಾಡೋ ದಿವಸ ಎಲ್ಲ ಕ್ಲೀನ್ ಮಾಡ್ತೀನಿ. ಈಗೆಲ್ಲ ಎತ್ತಿಕ್ಕಿದ್ದಾಳೆ ಅವಳು. ಎಲ್ಲ ಸ್ನಾನ ಮಾಡಿಸ್ದೆ, ವಿಷ್ಣು ಸಹಸ್ರನಾಮ ಹೇಳ್ತಾಳೆ, ಎತ್ತಿಕ್ಕೆಲ್ಲ ಪೂಜೆ ಮಾಡಿ. ಇನ್ನು ಮನೆ ದೇವ್ರುಗಳು ಬಿಚ್ಚೋಕ್ಕಾಗಲ್ಲ, ಹಂಗೆ ಇರ್ತವೆ. ಇವಾಗ ದೇವ್ರ ಸಾಮಾನು ತೊಳಿತೀನಿ ನಾನು. ಬನ್ನಿ ಎತ್ತಿಕ್ಕಿದ್ದೀನಿ. ನಾನೇನು ತಿಂಡಿ ಮಾಡಿಲ್ಲ, ತಿಂಡಿ ಎಲ್ಲ ಆಮೇಲೆ ಮಾಡ್ತೀನಿ ನಾನು. ಪೂಜೆ ಮಾಡಿಬಿಟ್ಟು ನೋಡಿ ರಾಯರು ಇಟ್ಟಿದ್ದೀನಿ ಇಲ್ಲಿ. ಎಲ್ಲ ದೀಪಗಳು ಮಾಮೂಲಿ ಸಾಮಾನುಗಳು. ಈಗ ತೊಳಿಬೇಕು, ಅವನ್ನ ತೊಳೆದ್ಮೇಲೆ ಇನ್ನೊಂದು ಸಲ ತೋರಿಸ್ತೀನಿ. ಆಮೇಲೆ ಬಿಸಿನೀರು ಕುಡಿಯೋಣ ಅಂತ ಕಾಯಿಸಿದ್ದೀನಿ. ರಾಯರಿಗೆ ನೆನೆ ಪ್ರಸಾದ ಇಕ್ಕಿದೆ, ಮಾವಿನ ಹಣ್ಣು. ಅದು ಬನ್ನಿ ದೇವ್ರ ಸಾಮಾನು ತೊಳೆಯೋಣ. ತೊಳೆದಾದ್ಮೇಲೆ ತೋರಿಸ್ತೀನಿ ಹೆಂಗೆ ತೊಳೆದಿದ್ದೀನಿ ಅಂತ. ದೇವ್ರ ಸಾಮಾನೆಲ್ಲ ತೊಳೆದಾಯ್ತು. ಇವಾಗ ತೊಳೆದ್ಬಿಟ್ಟು ಎಲ್ಲವಕ್ಕೂ ಗಂಧ ಎಲ್ಲ ಇಕ್ಕಿ ಎಲ್ಲ ರೆಡಿ ಮಾಡಿದೆ. ದೀಪಗಳು ನಮ್ಮ ಮನೇಲಿ ಏನೇನು ದೇವ್ರ ಸಾಮಾನು ತೋರಿಸ್ತೀನಿ ನೋಡಿ. ದೀಪ 1 ಗಂಟೆ, ಮತ್ತು ಒಂದು ತುಪ್ಪದ ಆರತಿ ಬೆಳಗೋದು, ಮತ್ತು ರಾಯರು ಕುಂಡ್ರಸೋಕ್ಕೆ ಒಂದು ಬಟ್ಲು, ಅಷ್ಟೇ ಇರೋದು. ಜಾಸ್ತಿ ಇಟ್ಕೊಂಡಿಲ್ಲ ನಾವು ಬಾಡಿಗೆ ಮನೆಗೆಲ್ಲ. ಅದೇ ರಾಯರು ಕುಂಡ್ರಿಸೋದು, ಒಂದು ಮಂತ್ರಾಕ್ಷತೆ ಇಡೋಕ್ಕೆ ಮತ್ತು ಮೃತ್ತಿಕೆ ಪ್ರಸಾದಕ್ಕೊಂದು ಭರಣಿ ಇಟ್ಟಿದ್ದೀನಿ. ಅಷ್ಟೇ, ಇನ್ನೇನು ಇಟ್ಟಿಲ್ಲ. ಇದು ನಮ್ಮ ರಾಯರನ್ನ ಮಂತ್ರಾಲಯದಿಂದ ತೊಗೊಂಬಂದಿದ್ದು. ಇವತ್ತು ಏಕಾದಶಿಯಲ್ಲೂ ಗಂಧ ಎಲ್ಲ ಇಕ್ಕಿ ಕುಂಕುಮ ಇಕ್ಕಬಾರ್ದು ರಾಯರಿಗೆ, ಬರೀ ಗಂಧ ಇಡಬೇಕು. ಯಾವಾಗಲೂ ಅಷ್ಟೇ, ಬರೀ ಗಂಧ. ಏಕಾದಶಿ ದಿವಸ ಬರೀ ಪತ್ರೆ ಇಡಬೇಕು. ಅವತ್ತು ದೇವ್ರ ಮನೆಗೆ ಏನು ಪ್ರಸಾದ ಎಲ್ಲ ಇಡಬಾರ್ದು. ನೀರು ಇಟ್ಬಿಟ್ಟು ತುಳಸಿ ಇದ್ದರೆ ತುಳಸಿ ಇಡ್ಬೋದು. ನಮ್ಮ ತುಳಸಿ ಇಲ್ಲ, ಅದಕ್ಕೆ ಅಷ್ಟು ಇಟ್ಟಿದ್ದೆ ನಾನು. ಪ್ರಸಾದ ಎಲ್ಲ ಏನು ಇಡಬಾರ್ದು ರಾಯರಿಗೆ ಅವತ್ತು. ಮೃತ್ತಿಕೆ ಪ್ರಸಾದ ನೋಡಿ ಎಷ್ಟು ತುಂಬ ಒಳ್ಳೆಯದಿದು. ಹುಷಾರಿಲ್ದವ್ರಿಗೆ ಭಾಳ ಒಳ್ಳೆಯದಿದು. ನೀರಿಗೆ ಹಾಕ್ಕೊಟ್ರೆ ತುಂಬ ಹುಷಾರಾಯ್ತಾರೆ. ಮತ್ತು ಚೆಲ್ಲಬಾರ್ದು, ತುಣಿಬಾರ್ದು. ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ದೇವ್ರ ಮೇಲೆ ಇಟ್ಕೋಬೇಕು. ತರಬಾರ್ದು. ತಂದರೆ ಅಚ್ಚುಕಟ್ಟ ಮಾಡೋಂಗಿದ್ರೆ ತರಬೇಕು. ಅದು ಎಲ್ಲರೂ ತರ್ತಾರೆ ಇವಾಗ ಮಂತ್ರಾಲಯದಿಂದ. ಜೋಪಾನಾಗಿ ಇಟ್ಕೋಬೇಕು. ಮಾಂಸಾಹಾರ ಸೇವನೆ ಮಾಡೆಲ್ಲ ಮುಟ್ಟಬಾರ್ದು. ದೇವ್ರ ಮನೇಲಿ ನೀಟಾಗಿ ಇಡಬೇಕು. ಮಾಂಸಾಹಾರ ತರೋದಕ್ಕಿಂತ ಮೊದಲು ಪೂಜೆಯಲ್ಲಿ ಮಾಡಿಬಿಡಿ, ಆಮೇಲೆ ಮತ್ತೆ ದೇವ್ರ ಮನೆಗೆ ಹೋಗಬೇಡಿ. ಆ ಥರ ಮಾಡಿದ್ರು ಮಾಡ್ಬೋದು. ನಮಗೆ ಮಠದಲ್ಲಿ ಹಂಗೆ ಹೇಳಿದರು, ಮಂತ್ರಾಲಯದಲ್ಲಿ ನಾವು ಕೇಳಿದ್ದು. ವಿಗ್ರಹ ಎಲ್ಲ ತರುವಾಗ ಹಂಗೆ ಮಾಡಿ ಅಂತ ಹೇಳಿದ್ರು. ಇವಾಗ ದೇವ್ರಿಗೆಲ್ಲ ನಾವು ಕುಂಕುಮ ಎಲ್ಲ ಸಪ್ರೇಟ್ ಇಟ್ಕೊಂಡಿದ್ದೀನಿ ನಾನು ಭರಣಿಲಿ ನೋಡಿ. ದೇವ್ರಿಗೆ ಇಕ್ಕೋಕ್ಕೆ ಅಂತಲೇ ಬೇರೆ ಇಟ್ಟಿದ್ದೀನಿ. ಮತ್ತು ಗಂಧಗಳನ್ನೆಲ್ಲ ತಗೊಂಬಂದಿದ್ದೆ, ಮಂತ್ರಾಲಯದಿಂದ ತರಿಸ್ಕೊಂಡಿದ್ದೆ. ನಮ್ಮ ಮನೆಯವ್ರು ಹೋದಾಗ ಎಲ್ಲ ತಂದು ಕೊಡೋರು, ಆವಾಗ ತಗೊಂಬಂದಿದ್ರು. ಆ ಗಂಧಗಳನ್ನೇ ನಾನು ಹಚ್ತೀನಿ, ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ಆಯಿತು ಪೂಜೆ, ಪತ್ರೆ ಎಲ್ಲ ಮುಡಿಸ್ದೆ ರಾಯರಿಗೆ. ಇನ್ನಿದ್ದವಕ್ಕೆಲ್ಲ ಸಿಂಪಲಾಗಿ ಇವತ್ತು ಬುಧವಾರ ಒಂದೊಂದು ಹೂವು ಮುಡಿಸಿದ್ದೀನಿ, ನಾಳೆ ಮುಡಿಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರ ಅಷ್ಟೆಲ್ಲ ಮುಡಿಸಿದ್ದೀನಿ. ರಾಯರುಗಳಿಗೆ ಮಾತ್ರ ಬರೀ ಪತ್ರೆ ಇಟ್ಟಿದ್ದೀನಿ. ಆಂಜಿಗೂ ಒಂದು ಹೂವು ಇಡಿಸ್ತೀನಿ, ರಾಯರಿಗೆ ಮಾತ್ರ ಬರೀ ಪತ್ರೆ. ಇನ್ನೆಲ್ಲವಕ್ಕೂ ಒಂದೊಂದು ಹೂವು ಪತ್ರೆ ಇಟ್ಟಿದ್ದೀನಿ. ಇದು ರಾಯರದು ಅಮ್ಮ ಕೊಟ್ಟಿದ್ರು ಅದು ಮಠದಲ್ಲಿ, ಅದು ರಾಯರ ಫೋಟೋ. ಇವೆಲ್ಲ ನೋಡಿ ಇಷ್ಟು ಇಟ್ಟಿದ್ದೀನಿ. ಸರಸ್ವತಿಗೂ ಅಷ್ಟೇ, ಅವರಿಗೆಲ್ಲ ಈ ಥರ ಇಟ್ಟಿದ್ದೀನಿ. ಬುಕ್ಗಳು ಸಾಯಂಕಾಲ ಟೈಮ್ ಓದ್ತೀವಿ ನಾವು. ಇಷ್ಟು ಪೂಜೆ ಇಟ್ಟಿದ್ದೀನಿ. ಇವಾಗ ದೀಪ ಹಚ್ಚೋಣ ಬನ್ನಿ, ತೋರಿಸ್ತೀನಿ. ಇಷ್ಟು ರಾಯರದು ಏಕಾದಶಿ. ಯಾಕೆಂದರೆ ಅವರು ದಿನ ಎಲ್ಲ ಉಪವಾಸ ಇರ್ತಾರೆ. ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪನಾರ ಇರುವನ ಅಂತ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡೋತಕ್ಕ ಇರ್ತೀವಿ. ಇದೇನು ಪ್ರಸಾದ ಇಟ್ಟಿಲ್ಲ, ಬರೀ ನೀರು ಇಟ್ಟಿದ್ದೀನಿ, ರಂಗೋಲಿ ಎಲ್ಲ ಬಿಟ್ಟು. ಇವಾಗ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಆಮೇಲೆ ಅಡುಗೆ ಮನೆಗೆ ಹೋಗಬೇಕು. ದೀಪ ಹಚ್ಚಿ ನಾವು ಗಂಧದ ಕಡೆಯಲ್ಲಿ ಏನೂ ಹಚ್ಚಲ್ಲ, ಬರೀ ತುಪ್ಪದ ದೀಪ ಅಷ್ಟೇ. ತುಪ್ಪದ ಬತ್ತಿ ಹಚ್ತೀನಿ ಡೈಲಿ 2. ಸಾಯಂಕಾಲ ಹಚ್ಚಲ್ಲ, ಬರೀ ಬೆಳಗ್ಗೆ ಮಾತ್ರ ಹಚ್ತೀನಿ. ಸಾಯಂಕಾಲ ಬರೀ ದೀಪ ಹಚ್ತೀನಿ ಅಷ್ಟೇ. ಇವಾಗೆಲ್ಲ ಆಯಿತು, ದೀಪ ಹಚ್ತಾ ಇದ್ದೀನಿ. ಮಂಗಳಾರತಿ ಬೆಳಗ್ತಾ ಇದ್ದೀನಿ ಇವಾಗ. ತುಪ್ಪದ ಬತ್ತಿ ಮಂಗಳಾರತಿ ಬೆಳಗ್ಬಿಟ್ಟು ಆಮೇಲೆ ಇವಾಗ ಅಡುಗೆ ಮನೆಗೆ ಬಂದೆ. ಬನ್ನಿ ತೋರಿಸ್ತೀನಿ. ಅಡುಗೆ ಮನೇಲಿ ಇವತ್ತು ಉಪವಾಸ ಇದ್ದವಲ್ವ ಎಷ್ಟೊತ್ತಕ್ಕ. ಈಗ ಅಡುಗೆ ಮಾಡ್ತೀನಿ. ಬೇಳೆ ಎಲ್ಲ ಚೆನ್ನಾಗಿ ಒಂದು 3 ಸಲ ತೊಳಿತೀನಿ, ಯಾಕೆಂದರೆ ಔಷಧಿ ಎಲ್ಲ ಹಾಕಿರ್ತಾರೆ ಹುಳ ಆಗಬಾರ್ದಂತ. 3 ಸಲ ತೊಳೆದ್ಬಿಟ್ಟು ಅದನ್ನು ನೀರು, ಕುಡಿಯೋ ನೀರಲ್ಲೇ ನಾವು ಬಳಸೋದು ಎಲ್ಲದಕ್ಕೂ.
ಕುಡಿಯೋ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರೆಲ್ಲ ಕಾಯಲಿ ಅಂತ. ಆಮೇಲೆ ಬದನೆಕಾಯಿ ತಗೊಂಡೆ, ಆಲೂಗಡ್ಡೆ ಎಲ್ಲ ತೊಳ್ಕೊಂಡು ಅವನು ಚೆನ್ನಾಗಿ ಫಸ್ಟೇ ತೊಳ್ಕೊಂಡು ಆಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಕುಯ್ದು ಅದರೊಳಗೆ ಹಾಕತ್ತೀನಿ. ಒಂಚೂರು ಉಪ್ಪು ಹಾಕ್ಬಿಟ್ಟು ಕರ್ಗಾಗಲ್ಲ. ಫಸ್ಟ್ ತೊಳ್ಕೊಬೇಕು, ಆಮೇಲೆ ತೊಳೆಯೋಕ್ಕೆ ಹೋಗ್ಬಾರ್ದು. ಏಕೆಂದರೆ ಅದರಲ್ಲೆಲ್ಲ ಔಷಧಿ ಹೊಡೆದಿರ್ತಾರೆ, ಎಲ್ಲ ಕೆಮಿಕಲ್ ಹಾಕಿರ್ತಾರೆ. ಆದಷ್ಟು ಚೆನ್ನಾಗಿ ತೊಳ್ಕೊಂಡು ತಿನ್ನಬೇಕು ನಾವು. ಎಲ್ಲ ತೊಳೆದು ಇಟ್ಟಿರ್ತೀನಿ. ಟೊಮೊಟೊ ಬೇಳೆ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಇಟ್ಕೊಂಡಿರ್ತೀನಿ. ಅದರೊಳಗಡೆ ಕುಯ್ದಿರೋ ತರಕಾರಿನ ಹಾಕ್ತೀನಿ. ಏನೋ ನಾವು ಒಳ್ಳೇದು ಹೇಳ್ದೋ ಎಲ್ಲರಿಗೂ ಕೆಟ್ಟದೇ ಆಯಿತು ಸಂಬಂಧಗಳಲ್ಲಿ. ಅದಕ್ಕೆ ನಾನು ಯಾರಿಗೇನು ಹೇಳೋಕ್ಕೋಗಲ್ಲ. ನನ್ನಲ್ಲೇ ಏನಾದ್ರು ಒಂದು ಬದುಕಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕಂತ ಈ ಥರ ವೀಡಿಯೋಗಳು ಮಾಡ್ಕೊಂಡು ಅದೆಲ್ಲ ಮರಿಬೇಕಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮನೆ ಮಕ್ಕಳಂತೆ ನಮ್ಮನ್ನು ಒಬ್ಬರನ್ನ ಇಷ್ಟಪಡಿ. ಇವಾಗ ಬಂದ್ಲು ಅಮ್ಮು. ಎಲ್ಲ ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಹಾಕಿದೆ. ಈಗ ತರಕಾರಿ ಕಟ್ ಮಾಡಿದ್ನಲ್ಲ, ನೀರು ಟೊಮೊಟೊ ಎಲ್ಲ ಬೆಂದಿತ್ತು, ನೀರಲ್ಲಿ ಕಾಯ್ದಿತ್ತಲ್ವ, ಆ ತರಕಾರಿ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ. ಒಂದು ವಿಷಲ್ ಕೂಗಿಸ್ಬಿಟ್ಟು ನೋಡಿ ಇವಾಗ ಪಾತ್ರೆ ಒಳಗೆ ಕುಕ್ಕರ್ ಒಳಗೆ ಒಂಚೂರು ಅರಿಶಿನ, ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಬೇಕು. ಬೇಳೆ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲ. ನೋಡಿ ಆಮೇಲೆ ತೋರಿಸ್ತೀನಿ ಹೆಂಗೆ ಬೆಂದೈತೆ ಅಂತ ಹೇಳ್ಬಿಟ್ಟು. ಒಳ್ಳೆಯದೇ ಹೇಳ್ದೋ ಏನೋ ನಮಗೆ ಸಂಬಂಧಗಳಲ್ಲಿ ನಮ್ಮನ್ನು ಇಷ್ಟನೇ ಪಡಲಿಲ್ಲ ಅವರು. ಏನೋ ಅದಕ್ಕೆ ನಾನು ಎಲ್ಲೂ ಹೋಗೋಕ್ಕೋಗಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು, ಪೂಜೆ ಆಯಿತು. ಅವರೇ ನಮ್ಮನ್ನು ಬೇಡ ಅಂದಮೇಲೆ ನಾವು ಯಾಕೆ ಹೋಗಬೇಕು ಅಂದ್ಬಿಟ್ಟು ನನ್ನ ಮಗಳು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಸುಮ್ಮನೆ ಬಾ, ಯಾಕೆ ಅಲ್ಲೋಯ್ತೀಯ ಅಂತ ದೇವರು ನೀನು ಎಲ್ಲಿರಬೇಕು ಅಲ್ಲಿರು ಅಂತ ನನ್ನ ಪಾಡಿ ನಮ್ಮನ್ನ ಇಟ್ಟವ್ರೆ. ನಾವೆಲ್ಲೂ ಹೋಗೋದೇ ಇಲ್ಲ, ಇಷ್ಟನೇ ಪಡಲ್ಲ ನಾನು. ನಮ್ಮ ಗಂಡು ಮನೆಯವರೇ ನಮ್ಮನ್ನು ಇಷ್ಟಪಡಲಿಲ್ಲ, ಯಾಕೆ ಸುಮ್ಮನೆ ನಾವು. ಅದಕ್ಕೋಸ್ಕರ ಬೇಜಾರಾಯಿತು. ನಾವು ಯಾವತ್ತೂ ಮನೇಲಿ ನಾನು ಹಿರಿ ಸೊಸೆ ಅಂತ ಅಧಿಕಾರನೂ ಮಾಡಲಿಲ್ಲ, ಆಡಳಿತನೂ ಮಾಡೋಕ್ಕೆ ಹೋಗಲಿಲ್ಲ. ನೆಂಟ್ರಂಗೆ ಹೋಗಿವೋ ನೆಂಟ್ರಂಗೆ ಬರೀವೋ ಅಷ್ಟೇ ನಮಗೆ ಸಿಕ್ಕಿದ್ದಲ್ಲ ಸ್ವಾತಂತ್ರ್ಯ. ಸಿಗಲಿ, ಇನ್ನೊಂದು ಸಲ ಸಿಗ್ತದೆ ನೋಡೋಣ ನಮ್ಮ ಮನೆ ಅಂತ ಆಗಿ. ಆ ದಿನ ನಿಮಗೆ ತೋರಿಸ್ತೀನಿ, ನಾನು ಎಲ್ಲನೂ ಹೇಳ್ತೀನಿ ಅವತ್ತು. ನಾನು ನನ್ನ ಜೊತೆ ಇರ್ತಿರಲ್ಲ, ಗೊತ್ತಾಗುತ್ತೆ ಬನ್ನಿ. ಆದಷ್ಟು ಎಣ್ಣೆಗಳ್ನೆಲ್ಲ ಚೆನ್ನಾಗಿ ಬಳಸಿ. ನಾವು ಕಡಲೆಕಾಯಿ ಎಣ್ಣೆ ಬಳಸ್ತಾಯಿದ್ದೀನಿ, ಕೊಬ್ಬರಿ ಬಳಸ್ತಾಯಿದ್ದೋ. ಕೊಬ್ಬರಿ ಜಾಸ್ತಿ ರೇಟ್ ಆಯ್ತಲ್ವ, ಅದಕ್ಕೆ ಕಡಲೆಕಾಯಿ, ನಮ್ಮದು ಕೊಬ್ಬರಿ ಎಲ್ಲ ಇಲ್ಲ. ಜಾಸ್ತಿ ಕಡಲೆಕಾಯಿ ಬೀಜ ತಂದು ಮಾಡಿಸ್ಕೊಂಡೆ ಈ ವರ್ಷ ನಾವು. ಆದಷ್ಟು ನೋಡಿ ಚೆನ್ನಾಗಿರೋದು ಕೊಟ್ಬಿಟ್ಟು ಕೆಟ್ಟ ಎಣ್ಣೆ ತಿಂತೀವಿ. ಅದಕ್ಕೆ ಏನು ಮಾಡಬೇಕಂದ್ರೆ ಕೊಬ್ಬರಿ ನಮ್ಮದೇ ಇರುತ್ತಲ್ವ, ತಗೊಂಡು ಮಾಡಿಸ್ಕೊಳ್ಳಿ. ಆದಷ್ಟು ಒಳ್ಳೆ ಎಣ್ಣೆ ಬಳಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿ ಶುಗರ್ ಎಲ್ಲ ಇರೋರಿಗೆ ಭಾಳ ಒಳ್ಳೆಯದು. ಎಣ್ಣೆಗಳ ಬದಲಾಯಿಸಿ, ತುಂಬ ಒಳ್ಳೆಯದಾಗಿ ಚೆನ್ನಾಗಿರ್ತದೆ ಆರೋಗ್ಯ. ಇವಾಗೆಲ್ಲ ಆಯಿತು, ಅನ್ನಕ್ಕಿಟ್ಟು ಹಂಗೇ ಎಲ್ಲ ಎತ್ತಿಟ್ಬಿಟ್ಟು ಬೆಲ್ಟ್ ಹಾಕ್ಬಿಟ್ಟು ಕೂಗಿಸ್ತಾಯಿದ್ದೀನಿ. ತೊಳೆದು ಹಾಕ್ತೀನಿ ನಾನು ಯಾವಾಗಲೂ ಬೆಲ್ಟ. ತೊಳೆದ್ಬಿಟ್ಟು ಹಾಕಿದ್ರೆ ಚೆಂದಾಗೆಲ್ಲ ಕೂಗ್ತು ಅನ್ನ ಮಾಡ್ತಾಯಿತ್ತು. ನಾನು ಪಾತ್ರೆಯಲ್ಲೇ ಮಾಡೋದು. ಮುದ್ದೆ ಕುದಿ ಹಾಕಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದೈತೆ, ಎಲ್ಲ ಕದ್ರೋಗಂಗೆ ಬೆಂದಿದೆ ಬೇಳೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಸಾಂಬಾರು ಪೌಡ್ರ ನಾನು ಹಾಕಲ್ಲ, ಕಾಯೆಲ್ಲ ಬಳಸಲ್ಲ. ಇದಕ್ಕೊಂದು ಪಾತ್ರೆಗೆ ನಮ್ಮ ಮನೆಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆಲ್ಲ ಪದಾರ್ಥ ಹಾಕಿರ್ತೀವಲ್ವ, ಅದ್ರ ಮೇಲೆ ನಾವು ಸಾಂಬಾರು ಪೌಡ್ರ ಒಂದು ಪಾತ್ರೆಗೆ ಹಾಕಿ ಕಲಿಸ್ಕೋಬೇಕು ತಣ್ಣೀರಲ್ಲಿ. ಬಿಸಿನೀರಿಗೆ ಹಾಕಿದ್ರೆ ಗಟ್ಟಿಗಾಗ್ಬಿಡುತ್ತೆ ಉಂಡುಂಡೆ. ಈಗ ಕಲಿಸ್ಕೊಂಬಿಟ್ಟು ಅದರೊಳಗಡೆ ಹುಯ್ಬೇಕು ಹುಣಸೆ ಹುಳಿ. ಅದನ್ನೆಲ್ಲನೂ ಸಾಂಬಾರು ಪೌಡ್ರ್ ಕಲಿಸ್ಕೊತೀವಲ್ಲ ಇದನ್ನೆಲ್ಲ ಹುಯ್ದು ಮಳ್ಳಿಸ್ಬೇಕು. ಮಳ್ಳುವಾಗ ನೀವು ಹುಣಸೆ ಹಣ್ಣು ಬಿಟ್ಟರು ನಡೆಯುತ್ತೆ. ಈಗ ಸಾಂಬಾರು ಪೌಡ್ರ ಒಂದು ಪಾತ್ರೆಲಿ ಹಾಕಿ ಕಲಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಮಳ್ಳಿಸ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ಏನು ಚೆನ್ನಾಗಿರುತ್ತೆ ನೋಡಿ. ಸಾಂಬಾರು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಸಾಂಬಾರು ಪೌಡ್ರ್ ಪಾತ್ರೆಗೆ ಕಲಿಸ್ಬಿಟ್ಟು ಅದರೊಳಗಡೆ ಬಿಟ್ಕೊತೀನಿ. ಇವಾಗ ನೋಡಿ, ಬಿಟ್ಟ ಮೇಲೆ ಈ ಥರ ಆಗುತ್ತೆ. ಮಳಿಸಿ ಸಾಂಬಾರ ಚೆನ್ನಾಗಿ ಗಟ್ಟಿಗೆ ಬರುತ್ತೆ. ಬೇಳೆ ಹಾಕಿರ್ತೀವಲ್ಲ, ಕಾಯಿ ಹಾಕೋ ಅವಶ್ಯಕತೆ ಏನಿರಲ್ಲ. ನಮ್ಗೆ ಎಷ್ಟು ಬೇಕಾದ್ರೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಕಲಿಸ್ಬಿಟ್ಟು ಅದ್ರ ಒಳಗಡೆ ಹುಯ್ದು ಮಳಿಸ್ಕೊಳ್ಳೋದು. ಈರುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿರ್ತೀವಿ, ಬೆಳ್ಳುಳ್ಳಿಲಿ ಹಚ್ಕೊಂಡಿದ್ದೆ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಹಂಗೆ ಒಗ್ಗರಣೆಗೆ ಹಾಕೋಣಂತ. ಇವಾಗ ಮುದ್ದೆ ಬೇಯಿತು, ಅದಕ್ಕೆ ಒಂದು ಸಲ ಕೂತ್ಕೊಂಡು ತಿರುಗಿಬಿಡೋಣ ಅಂತ ತಿರುಗ್ತಾ ಇದೆ. ತಿರುವಾದ್ಮೇಲೆ ತಿರುಗ್ಬಿಟ್ಟು ಇನ್ನೊಂದು ಸಲ ಬೇಯೋಕ್ಕಿಡ್ತೀನಿ. ಬೇಯೋಕ್ಕಿಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕಿದೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಸಾಂಬಾರು ಮಳ್ತಾ ಇತ್ತು, ಮಳ್ಳಿ ಅಂತ ಹೇಳ್ಬಿಟ್ಟು ಮಳ್ಳಿ ಅಂತ ಮಳ್ತಾ ಇದೆ. ಈ ಟೈಮಲ್ಲಿ ನೋಡಿ ಉಪ್ಪು ಹಾಯ್ಕೋಬೇಕು.
ಉಪ್ಪು ಹಾಕ್ಕೊಂಡು ಆಮೇಲೆ ಸಾರೊಳಗೆ ಪಾತ್ರೆ ಒಳಗೆ ಸಾಂಬಾರು ಬುಟ್ಟಿ ಮಳ್ತಾ ಇತ್ತಲ್ಲ ಅದರೊಳಗಡೆ ಒಗ್ಗರಣೆ ತೆಗ್ದರೊಳಗೆ ಹಾಕ್ತೆ. ಈಗ ಮುದ್ದೆ ಬೇಯಿತು, ಸಾಂಬಾರು ಒಗ್ಗರಣೆ ಆಯಿತು. ನೋಡಿ ಇವಾಗ ಸಾಂಬಾರೆಲ್ಲ ಆಯಿತು. ಸಾಂಬಾರು ಒಗ್ಗರಣೆಗೆ ಹಾಕೋಣ. ಮಳ್ತು ಚೆನ್ನಾಗಿ ಅದು ಒಗ್ಗರಣೆ ಬೆಂದಿತ್ತಲ್ಲ, ಒಗ್ಗರಣೆಗೂ ಇದೆ ಸ್ವಲ್ಪ ಫಸ್ಟೇ ಹಾಕಿ ಮಳ್ಸಿದ್ದೆ. ಆಮೇಲೆ ಮಿಕ್ಕಿ ಸಾಂಬಾರು ಹಾಕಿದೆ. ಅಮ್ಮಂಗೆ ಅಮ್ಮ ಅಂತೈತೆ ಹೊಟ್ಟೆ ತಂದ್ಲು. ಮುದ್ದೆ ಮಾಡಿದ್ನಲ್ವ, ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸಾಂಬಾರು ಹಾಕ್ಕೊಟ್ಟೆ. ತುಂಬ ಚೆನ್ನಾಗೈತಮ್ಮ ಅಂತ ಊಟ ಮಾಡಿದ್ಲು. ನಾವು ಖಾರ ಎಲ್ಲ ಜಾಸ್ತಿ ತಿನ್ನಲ್ಲ. ಈ ಥರ ಸಾಂಬಾರು ನಮ್ಮ ಅತ್ತೆಗೆ ಮತ್ತು ನಮ್ಮ ಅವ್ವನಿಗೆಲ್ಲ ತುಂಬ ಇಷ್ಟ. ನಾವು ಮಾಡೋ ಸಾಂಬಾರು ನಮ್ಮ ಅತ್ತೆ ಅಂತೂ ಚೆನ್ನಾಗಿ ಇಷ್ಟಪಡ್ತದೆ. ಖಾರ ಇಲ್ಲ, ಚೆನ್ನಾಗಿ ಮಾಡ್ತಾಳೆ ಅಡುಗೆನ ಅಂತ ಇದು ಮಾಡುತ್ತೆ. ಮನುಷ್ಯರು ಮನೆಗೆ ಬಂದಾಗ ನಮ್ಮ ಇಷ್ಟದಂತನೇ ನಾವು ಅಡುಗೆ ಮಾಡಬಾರ್ದು. ಯಾರು ಬಂದಾಗ ಅವ್ರಿಗೂ ನಾವು ಮಾಡಿಕೊಡು ಉಣ್ಣೋ ಥರ ಮಾಡಬೇಕು ನಾವು. ಆದರೆ ನಮ್ಮ ಮನೆಗಳಲ್ಲಿ ಹಂಗೆ ಮಾಡ್ತಿರ್ಲಿಲ್ಲ. ಹೆಂಗೆ ಬೇಕು ಹಂಗೆ ಮಾಡಿಬಿಡೋರು ಗಂಡು ಮನೇಲಿ. ಅದು ನಾವು ಊಟನೇ ಮಾಡೋಕ್ಕಾಯ್ತಲ್ಲ. ಖಾರ ಅಂದರೆ ಖಾರ ಅವ್ರು ಇಷ್ಟಂತನೇ ಮಾಡಿಬಿಟ್ರು ಜೀವನದುದ್ದಕ್ಕೂ. ನಾವು 17 ವರ್ಷ ಮದುವೆ ಆಗಿ 17 ವರ್ಷದಿಂದನೂ ಅದೇ ಥರ ಮಾಡಿದ್ರು. ನಾವೇನು ಕೇಳೋಕ್ಕೆ ಹೋಗಿಲ್ಲ. ಬಂದ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿದೆ, ಎಲ್ಲ ಆಯಿತು. ಅದನ್ನೆಲ್ಲ ಸೀಟ್ಕೊಂಡು ಮಾಡಿದೆ. ಯಾಕೆಂದರೆ ಬಟ್ಟೆ ಎಲ್ಲ ತೆಗ್ದಾದ್ಮೇಲೆ ಅದನ್ನು ಒಂದು ಬಟ್ಟೆಯಲ್ಲಿ ಸೀಟ್ಕೋಬೇಕು. ಮುಂದೆ ಬೆಲ್ಟ್ ಇರುತ್ತಲ್ಲ, ಬೆಲ್ಟಲ್ಲಿ ನೀರಿರುತ್ತೆ, ಸೋಪಿನ ನೀರೆಲ್ಲ, ಅದೆಲ್ಲ ಸೀಟ್ಕೋಬೇಕು. ಇಲ್ಲಾಂದರೆ ಮಿಷನ್ ಕೆಟ್ಟೋಗ್ಬಿಡ್ತವೆ. ನಾವು ಬೆಂಗಳೂರು ಇದ್ದಾಗ ನಮ್ಮ ಓನರ್ ಅಕ್ಕನೂ ಹೇಳ್ತು ಮತ್ತು ಮಿಷನರು ಹೇಳಿದ್ರು. ನಾನು ಅಕ್ಕಾರು ಹೇಳ್ದಂಗೆ ನಾನು ಕ್ಲೀನಾಗಿ ಇಟ್ಕೊಂಡು, ಯಾಕೆಂದ್ರೆ ಅಷ್ಟು ದುಡ್ಡು ಕೊಟ್ಟಿರ್ತೀವಲ್ವ, ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ನಾವು ಚೆನ್ನಾಗಿ ಮಡಿಕೋಬೇಕು ಮಿಷನ್ಗಳ. ಅವ್ರು ರಿಪೇರಿ ಬೆಲ್ಟ್ ಹಾಕ್ಸ್ದು, ಅವು ನೋಡಿ ಅಲ್ಲೆಲ್ಲ ಬೆಳ್ಳಗಾಗ್ಬಿಡ್ತವೆ. ಇಲ್ಲಾಂದ್ರೆ ಸೀಟ್ಕೋಬೇಕು ನಾವು ಮಿಷನ್ ಬಟ್ಟೆ ತೆಗ್ದಾಗೆಲ್ಲ. ಎಷ್ಟು ಚೆನ್ನಾಗಿದೆ ನಮ್ಮದು ಅಂದರೆ, ಒಂಚೂರು ಬಿಳಿ ಇಲ್ಲ ನಮ್ಮದು. ಅವ್ರು ಬೆಲ್ಟ್ ಹಾಕೋಕ್ಕೆ ಬಂದವರು ಹೇಳ್ತಾಯಿದ್ರು, ಮಿಷನ್ ಚೆನ್ನಾಗಿ ಮಡಿಕೊಂಡಿದ್ದೀರಾ, ತುಂಬ ಚೆನ್ನಾಗೈತೆ ನಿಮ್ಮದು. ಎಲ್ಲರೂ ಎಷ್ಟೊಂದು ಗಲೀಜಾಗಿರ್ತವೆ ಅಂತ, ಅದಕ್ಕೆ ಚೆನ್ನಾಗಿ ಮಡಿಕೋಬೇಕು. ನಮ್ಮದು LG 6 kg ಇದೆ. ಅಲ್ಲಿ 7-8 ವರ್ಷ ಆಯಿತು ನಾವು ತಂದು. ಇಲ್ಲಿ ಬಂದೆ 5 ವರ್ಷ ಆಯಿತು. ನಾವು ಬೆಂಗಳೂರಲ್ಲಿ ತಗೊಂಡಾಗ 3 ವರ್ಷ ಆಗಿತ್ತು. 8 ವರ್ಷ ಆಯಿತು ನಮ್ಮದು. ಚೆನ್ನಾಗಿದೆ. ನಾವು ಎಲ್ಲ ನಂಗೆ ಹಂಗೆಲ್ಲ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ತಗೊಂಡು ವಸ್ತುಗಳನ್ನ ನಿಧಾನಕ್ಕೆ ಜೋಪಾನಾಗಿ ಬಾಳಿಸ್ಕೋಬೇಕು. ಅಷ್ಟೊಂದು ದುಡ್ಡು ಕೊಟ್ಟಿರ್ತೀವಿ, ಚೆನ್ನಾಗಿ ಬಾಳಿಸ್ಕೊಂಡು ನೋಡಿ. ಅದೆಲ್ಲ ಸೀಟ್ಕೋಬೇಕು ಈ ಬೆಲ್ಟ್ ಹತ್ರ. ಸೀಟ್ಕೊಂಡಾಗ ಏನಾಗುತ್ತೆ ಅಂದರೆ ಸೋಪಿನೊರೆ ಹೋಗುತ್ತೆ, ಕ್ಲೀನಾಗಿರುತ್ತೆ. ನಾವು ಯಾವಾಗ ಸೋಪಿನೊರೆ ಇರುತ್ತೋ ಅದು ಗಟ್ಕೊಂಡಾಗ್ಬಿಡ್ತವೆ. ಅಷ್ಟೆಲ್ಲ ಆಯಿತು. ಬಟ್ಟೆ ಒಣಗಕ್ಕೆ ಬಂದು ಅಡುಗೆ ಮನೆಯೆಲ್ಲ ಸೀಟಿದೆ, ಎಲ್ಲ ಕ್ಲೀನಾಗಿತ್ತು. ಏನು ಕೆಲಸ ಇರಲಿಲ್ಲ. ಅಮ್ಮ ಏನೋ ಮಾಡ್ಕೋತಾ ಇದ್ಲು. ಆಮೇಲೆ ರೂಮಲ್ಲಿ ಹೋದೆ. ಒಂದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಹಾಕ್ಬೇಕಾಯ್ತು. ಬೆಡ್ಶೀಟ್ ಹಾಕೋಣ ಆಮೇಲಿಂದ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಆಗಿತ್ತಲ್ಲ. ಉಪವಾಸ ಬೇರೆ ಇದ್ವಲ್ಲ ಮಧ್ಯಾಹ್ನವರೆಗೂ. 1 ನಿಮಿಷ ರೆಸ್ಟ್ ಮಾಡಿಬಿಡ ಅಂತಡಿ ಅಂತೇಳಿ ರೆಸ್ಟ್ ಮಾಡಿದೆ. ಆಮೇಲೆ ಸಾಯಂಕಾಲ ಎದ್ದು ಬೆಡ್ಶೀಟ್ ಹಾಕ್ದೆ. ಇಬ್ಬರು ಬೆಡ್ಶೀಟ್ ಹಾಕ್ಬಿಟ್ಟು ಗಿಡಕ್ಕೆ ನೀರು ಹಾಕೋಣ ಅಂತ. ಇದು ರೂಮು ನಮ್ಮದು. ನಾನು 15 ದಿವ್ಸಕ್ಕೊಂದು ದಿವಸ ಚೇಂಜ್ ಮಾಡ್ತೀನಿ. ತಿಂಗಳಿಗೆ 2 ಸಲ ಬೆಡ್ಶೀಟೇ ಚೇಂಜ್ ಮಾಡ್ಕೊತೀನಿ. ನಾನು ಕ್ಲೀನಾಗಿರಬೇಕು. ಅಡುಗೆ ಮನೆ ಆಗಿರಲಿ, ಬಾತ್ಲು ಮನೆ ಆಗಿರಲಿ, ರೂಮ್ ಆಗಲಿ, ನಾವು ಮಲ್ಗೋದು ಎಲ್ಲ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು. ಅದು ಯಾವ ಬಾಡಿಗೆ ಆಗಲಿ, ಸ್ವಂತ ಮನೆ ಆಗಲಿ, ದೇವ್ರು ಕೊಳಗ್ತನ ಕೊಟ್ಟಿಲ್ಲ, ಬಡಿಸ್ತನ ಕೊಟ್ಟಿರ್ತಾನೆ, ಕೊಳಗ್ತನ ಕೊಡೋಲ್ಲ. ಅದರಿಂದ ಇರೋದನ್ನೇ ನಾವು ನೀಟಾಗಿ ಇಟ್ಕೋಬೇಕು. ಸೊಳ್ಳೆ ಪದ್ರ ಎಲ್ಲ ಕಟ್ಕೋತೀವಿ ನಾವು. ಅಲ್ಲಿ ಹಾಕಿದ್ದೀವಿ ಸೊಳ್ಳೆ ಪದ್ರನ. ಅದು ಬೆಂಗಳೂರಲ್ಲಿ ತೊಗೊಂಡಿದ್ದೆ. ನಮ್ಮಮ್ಮ ಚಿಕ್ಕಲಿದ್ದಾಗ ನೋಡಿ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದು ನೆನ್ನೆ ತಗೊಂಡು ಪೈಪ್ ಹಾಕೋಣ ಅಂದರೆ ಅದೇನಾಗೋಯ್ತಂದರೆ ಒಂಥರ ರಫ್ ಆಗಿಬಿಟ್ಟಂಗೆ ನೀರೇ ಬರಲಿಲ್ಲ. ತೆಗ್ದು ಎಸ್ಬಿಟ್ಟು ಸುಮ್ಮನೆ ಹೋಗಿ ಮನಿಕೊಂಡು ರಾತ್ರಿ. ಈಗ ಬಿಸಿಲಲ್ಲೇ ಬಿಟ್ಟಿದೆ ಅದು ಒಣಗಲಿ ಅಂತ. ಅದೇನು ಮಾಡ್ತೀವಿ, ಒಣಗಿತ್ತಲ್ಲ, ಚೆನ್ನಾಗಿ ಮೆಲ್ಟ್ ಆಯ್ತಲ್ಲ, ನೀರು ಆನ್ ಮಾಡ್ತಿದ್ದಂಗೆ ಬಂದ್ಬಿಡ್ತು ಪೈಪಲ್ಲೆಲ್ಲ. ಅದಕ್ಕೇನು ಮಾಡ್ದೆ, ಈಗ ನಗಾಡ್ಕೊಂಡು ಅದನ್ನೆಲ್ಲ ಸ್ಟೋರಿ ಮಾತಾಡ್ಕೊಂಡು ನನ್ನ ಮಗಳು ನಾನು ನೀರು ಹಾಕ್ತಾಯಿದ್ದಂಗೆ ನೀರೆಲ್ಲ ಹಾಕಿ ಗಿಡಕ್ಕೆ ಈಗ ಹೋಗಿ ತಲೆ ಬಾಚಿದೆ ಅವಳಿಗೆ. ಇವತ್ತು ಸಾಗರ್ ಜಡೆ ಹಾಕ್ತೆ. ಇವತ್ತು ಚೆನ್ನಾಗಿ ಹಾಕಿದ್ದೆ, ಅದಕ್ಕೆ ತೋರಿಸ್ತಾ ಇದ್ದೆ ನಿಮಗೆ. ಚೆನ್ನಾಗಿ ಹಾಕಿದ್ದೀನಾ ಕಮೆಂಟ್ ಮಾಡಿ. ನಮ್ಮ ಮಗಳಿಗೆ ಇಷ್ಟ ಆಯ್ತಿಲ್ಲ. ಇವತ್ತು ಚೆನ್ನಾಗಿ ಹಾಕಿದೆ. ಇವತ್ತು ಫಸ್ಟ್ ಟೈಮ್ ಆ ಥರ ಹಾಕಿದೆ. ತುಂಬ ಚೆನ್ನಾಗಿ ಹಾಕಿದ್ದೆ, ಅದಕ್ಕೆ ವೀಡಿಯೋ ಮಾಡ್ತೀನಿ ಎಲ್ಲಪ್ಪ ಅಂತ ಮಾಡಿದೆ. ಈಗ ಮನೇಲಿ ಅವಳೆ ಶುಕ್ರವಾರದಿಂದ ಸ್ಕೂಲ್ಗೆ ಹೊಂಟೋಯ್ತಾಳೆ. ನಾಳೆ ಬಕ್ರೀದಲ್ವ. ಈ ವಿಡಿಯೋ ಇವತ್ತೇ ಬರ್ತಾಯಿದೆ ನೋಡಿ. ಎಲ್ಲರೂ ಬುಧವಾರದ ಏಕಾದಶಿ ವಿಡಿಯೋ ಇದು. ನಮ್ಮ ಮಗಳು ಇವಳು ನೋಡಿ ಹೇಗಿದ್ದಾಳೆ, ಚೆನ್ನಾಗಿದ್ದಾಳೆ. ದೇವರೇ ಅವಳೇನೋ ಒಂದು ಸೃಷ್ಟಿ ಮಾಡಿಬಿಟ್ಟಾನ ಅವಳನ್ನ. ಎಲ್ಲ ಆಯಿತು. ಮುಖ ತೊಳ್ಕೊಂಡು ಸಾಯಂಕಾಲ ಪೂಜೆ ಎಲ್ಲ ಮಾಡಿದೆ. ಮತ್ತು ಇನ್ನೊಂದ್ಸಲ ದೀಪ ಹಚ್ಚಿದೆ. ಈಗೇನು ತುಪ್ಪ ದೀಪ ಹಚ್ಚಿಲ್ಲ, ಬರೀ ದೀಪ ಹಚ್ಚಿ ಇದು ಮನೆಗೆ ಸಾಮಾನು ತಂದಿದ್ರು ಅವೆಲ್ಲನೂ ಎತ್ತಿಕ್ತಾಯಿದ್ದೆ.
ಒಂದೆರಡು ಸಾಮಾನು ಇರಲಿಲ್ಲ, ಜಾಸ್ತಿ ಏನು ತರಿಸ್ಕೊಳ್ಳಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ತರಿಸ್ಕೊತೀವಿ. ಹುಳ ಆಗ್ಬಿಡ್ತವೆ, ಏನು ಅಂಗಡಿ ಎಲ್ಲ ಹತ್ರ ಇದ್ದಾವಲ್ವ, ಸ್ವಲ್ಪನೇ ತಗೋತೀವಿ. ಎಲ್ಲ ಆಯ್ತು ಇವಾಗ. ಹಂಗೆ ಸಾಮಾನೆಲ್ಲ ಎತ್ತಿಕೊಂಡು ಮಾತಾಡ್ಕೊಂಡು ವಿಡಿಯೋ ಎಂಡ್ ಮಾಡೋಣ ಅಂತ ಎಂಡ್ ಮಾಡ್ತಾಯಿದ್ದೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್, ನಿಮ್ಮ ಮನೇಲಿ ನಾನು ಒಬ್ಳಂತ ಇಷ್ಟಪಡಿ. ಏನಾದ್ರು ತಪ್ಪಿದರೆ ಹೇಳಿ ತಿದ್ಕೋತೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರಿಗೆಲ್ಲ ಹೇಳಿ, ಸಪೋರ್ಟ್ ಮಾಡಿ ನಮಗೆ.